ಈಗ ಯುವತಿಯೊಬ್ಬರು ಸಿದ್ದರಾಮಯ್ಯ ಅವರಿಗೆ ಟಿಕೆಟನ್ನು ಹಾರವನ್ನಾಗಿ ಮಾಡಿ ಅರಸೀಕೆರೆಯಲ್ಲಿ ಹಾಕಿ ಸಾಕಷ್ಟು ಸುದ್ದಿಯಾಗಿದ್ದಾರೆ. ಈಗ ಅವರು ಕಾನೂನು ವಿದ್ಯಾರ್ಥಿ ಜಯಶ್ರೀ ಅಂತ, ಅವರನ್ನು ಮಾತನಾಡ್ಸೋಣ. ಮೇಡಮ್ ಹೇಳಿ, ಈಗ ಸಾಕಷ್ಟು ನಿಮ್ಮ ಫೋಟೋಗಳು ವೈರಲ್ ಆಗ್ತಿರೋದು, ಟಿಕೆಟ್ಗಳನ್ನೇ ಫ್ರೀ ಟಿಕೆಟ್ಗಳನ್ನು ಹಾರ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ತಾವು ಹಾಕಿರೋದು, ಏನು ಹೇಳ್ತೀರಾ ಈ ಬಗ್ಗೆ? ಸರ್, ಬೇಸಿಕಲಿ ನನಗೆ ಇಷ್ಟೊಂದು ಇದು ಸುದ್ದಿ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಪ್ರೀತಿಯಿಂದ ಮಾಡಿದ ಯಾವುದೇ ಕೆಲಸ ಆದ್ರೂ ಯಾವ ವ್ಯಕ್ತಿಗೆ ನಾವು ನೆನೆಸ್ಕೊಂಡು ಅಥವಾ ಯಾವ ಕೆಲಸ ಯಾರಿಗೆ ರೀಚ್ ಆಗಬೇಕು ಅಂತ ಮಾಡಿರ್ತೀವೋ ಅದು ತಲುಪುತ್ತೆ ಅನ್ನೋದಕ್ಕೆ ಬಹುಶಃ ನನಗೆ ಅದು ಸಾಕ್ಷಿ ರೂಪದಲ್ಲಿ ಸಿಕ್ಕಿದೆ ಸರ್. ಯಾಕಂದರೆ CM ಸರ್ಗೆ ನೋಡೋದಕ್ಕೆ ಅಷ್ಟು ಈಸಿ ಇರಲಿಲ್ಲ. ಎಷ್ಟು ಜನ ಮಿಲ್ಟ್ರಿ ಅವರು ಇದ್ದಾರೆ, ಸ್ಕ್ವಾಡ್ ಇದ್ದಾರೆ, ಬಟ್ ಯಾರೋ ನನಗೆ ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ, ಕೌನ್ಸಿಲರ್ ಮಗ ವಿಭವ್ ಅಂತ. ಅಕ್ಕ, ನೀವು ತುಂಬ ಚೆನ್ನಾಗಿದೆ, ಕ್ರಿಯೇಟಿವ್ ಆಗಿ ಮಾಡಿದರೆ ಇದು ಬಂದಿದೆಯಲ್ಲ, ಇದನ್ನು ಮಾಡಿ ಇದನ್ನು ಹೆಂಗಾದರೂ ತಲುಪಿಸೋಣ ಸರ್ಗೆ ಅಂತ ಹೇಳಿದ್ರು. ಅಲ್ಲಿ ಹೋದಾಗ ಚೆಕ್ ಆಗಿಲ್ಲ ಹಾಗೆ ಹೀಗೆ ಅಂತಂದ್ರು. ಆಮೇಲೆ CM ಸರ್ ಅವರ ಆಪ್ತರು ಬಂದರು, ಇಲ್ಲ ಇದು ತುಂಬ ಪ್ರೀತಿಯಿಂದ ಮಾಡಿದರೆ ಇದು ಸಲ್ಲೇಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಫ್ರೀ ಟಿಕೆಟ್ ಹಾರ ಮಾಡಿದರೆ ಇದು ತುಂಬ ಕ್ರಿಯೇಟಿವ್ ಆಗಿದೆ ಅಂತ. ಅದು ನಾನೇ ಓಡಾಡಿದ್ದು ಬಸ್ ಟಿಕೆಟಲ್ಲಿ ನಾನು ಮಾಡಿ ಅವರಿಗೆ ಹಾಕಿ. ಎಷ್ಟು ಟಿಕೆಟ್ಗಳು ನೀವೇ ಓಡಾಡಿದ, ಮತ್ತು ಎಷ್ಟು ದಿನದ ಟಿಕೆಟ್ ಕಲೆಕ್ಟ್ ಮಾಡಿದ್ರೆ? ಅಂದರೆ ಇದನ್ನು ಹಾರ ಆಗಿ ಮಾಡಬೇಕು ಅಂತ ಆಮೇಲೆ ನಿಮ್ಗೆ ಅನಿಸಿದ್ದೆ ಅವಾಗ? ಸರ್, ಇದು ನಾನು ಫಸ್ಟು ಅವರು ಬಿಟ್ರಲ್ವ ಸರ್ ಫ್ರೀ ಟಿಕೆಟ್, ಅವಾಗ ನಂಗೆ ಸ್ವಲ್ಪ ಆರಾಮಿರಲಿಲ್ಲ. 1-2 ತಿಂಗಳಾದಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಪುಣ್ಯಕ್ಷೇತ್ರಕ್ಕೆ ಹೋಗೋಣ, ಯಾಕಂದರೆ ನಾನು ಗೊರವನಹಳ್ಳಿ ನೋಡಿರಲಿಲ್ಲ, ತುಂಬ ದೂರ ಅರಸೀಕೆರೆಯಿಂದ ಅಂತಿದ್ರು. ಬಸ್ಸಲ್ಲಿ ಹೋಗೋಣ, ಟ್ರೈನಲ್ಲಿ ನನಗೆ ಅಷ್ಟು ಕಂಫರ್ಟ್ ಇರಲಿಲ್ಲ, ನಾನು ಬಸ್ಗೆ ಓಡಾಡ್ತಿದ್ದು ಫಸ್ಟಿಂದನು. ಹೋಗೋಣ ಅಂತಂದ್ರು ಮನೇಲಿ ಅಮ್ಮ ಅವರು, ಆಮೇಲೆ ಫ್ರೆಂಡ್ಸು, ಆಮೇಲೆ ನಮ್ಮ ಏರಿಯಾದವರು ಪ್ರತಿಯೊಬ್ಬರು ನಾವು ಒಂದು 8-10 ಜನ ಹೋಗಿ ಬಂದಿದ್ದೀವಿ ಸರ್. ಪುಣ್ಯಕ್ಷೇತ್ರಗಳು ಓಡಾಡ್ಕೊಂಡಾದ್ಮೇಲೆ ಸ್ವಲ್ಪ ನಮ್ಮ ಪರ್ಸ್ನಲ್ ಕೆಲಸನೂ ಇರುತ್ತೆ. ಹಾಸನಕ್ಕೂ ನಾನು ಸುಮಾರು ಸಲ ಬಂದಿದ್ದೀನಿ. ಆಮೇಲೆ ಓದಬೇಕು ಅಂತ ಅನ್ನಿಸ್ತು, ಇದು ನಮಗೆ ಓದಲಿಕ್ಕೂ ಕೂಡ ಸಹಾಯ ಮಾಡಿದೆ. ಒಟ್ಟು ಎಷ್ಟು ತಿಂಗಳುಗಳ ಟಿಕೆಟ್ ಅಂದರೆ? ಇದು 8 ಮಂತ್ಸಿಂದ ಸರ್, ನಾನು ಓಡಾಡಿರೋದು 8 ಮಂತ್ಸಿಂದ. ನೀವು ಹೋಗಿ ಭೇಟಿಯಾದಾಗ ಈ ಹಾರ ಮಾಡ್ತಿದ್ದಾಗ ಅಥವಾ ಇದು ನೋಡಿದವ್ರು ಏನಂತ ಹೇಳಿದ್ರು, ಆಮೇಲೆ CM ಹತ್ರ ಹೋಗಿ ಭೇಟಿಯಾದಾಗ CM ರಿಯಾಕ್ಷನ್ ಇದೆ? ಸರ್, ಆ್ಯಕ್ಚುಲಿ ನಾನು ಇದನ್ನು ಒಂದು ಬ್ಯಾಗಲ್ಲಿ ತೊಗೊಂಡ್ಬಿಟ್ಟು ಬಂದುಬಿಟ್ಟೆ. ಯಾಕಂದರೆ ನನಗೂ ಒಂದ್ಸಲ ಮುಜುಗರ ಸರ್, ಯಾಕಂದರೆ CM ಬರ್ತಾ ಇದ್ದಾರೆ, ಇದನ್ನು ಹಾರ ಎಂತೆಂಥದ್ದು ಹಾರ ಹಾಕ್ತಾರೆ ಅವ್ರಿಗೆ. ನನ್ನ ಒಂದು ಈ ಹಾರ ಅವರಿಗೆ ಯಾವ ಥರ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ಪ್ರೀತಿಯಿಂದ ಮಾಡ್ಕೊಂಡು ಹೋಗಿದ್ದು ಅಂತ ಸತ್ಯ. ಇದನ್ನು ಹೆಂಗಾದರೂ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಔಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಸರ್. ಅದು ಹಾರದ ಮುಖ್ಯನೇ ನನಗೆ ಅದು ಮೈಂಡಿಗೆ ಬಂತು. ಸರ್ ಹತ್ರ ತೊಗೊಂಡೋದೆ, ಎಲ್ಲರೂ ಆಶ್ಚರ್ಯಪಟ್ಟರು. ಕೆಲವರು ಪೇಪರ್ ಕ್ರಾಫ್ಟ್ ಹಾರ ಅಂತ ಹೇಳಿದ್ರು. ಆಮೇಲೆ ತುಂಬ ಡೀಪಾಗಿ ನೋಡಿದಾಗ ಇಲ್ಲ ಇದು ಫ್ರೀ ಟಿಕೆಟ್ ಹಾರ ಅಂತ ಹೇಳಿದ್ರು. ಅವಾಗ ಅದು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಪಾಪ ಅಲ್ಲೂ ಯಾರೋ ವಿಡಿಯೋ ಮಾಡ್ಕೊಂಡ್ರು. ಆಮೇಲೆ ಸಿದ್ದರಾಮಯ್ಯ ಸರ್ ನೋಡಿ ತುಂಬ ಖುಷಿಪಟ್ಟರು, ಹಾರನ ಇಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ರಲ್ಲ, ಅದು ನೀವೇ ಓಡಾಡಿದ್ರಲ್ಲಿ ಅಂತಲೂ ಕೇಳಿದ್ರು. ಆಮೇಲೆ ಥ್ಯಾಂಕ್ಸ್ ಅವರು ಹೇಳಿದ್ರು. ಸರ್, ಅಷ್ಟು ದೊಡ್ಡ ವ್ಯಕ್ತಿ, ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇರಲಿಲ್ಲ, ಆದರೆ ಆ ಪ್ರೀತಿ ಅಭಿಮಾನದಿಂದ ಮಾತಾಡಿದ್ರು. ನಾನು ಕೇಳ್ಪಟ್ಟಂಗೆ ಸಿದ್ದರಾಮಯ್ಯ ಸರ್ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳಿದ್ರು, ಬಟ್ ಅದೇನೋ ಗೊತ್ತಿಲ್ಲ ಸರ್, ನನ್ನ ಲಕ್ಕು ಏನೋ ಅವ್ರು ಅಷ್ಟು ಪ್ರಚಾರ ಮಾಡಿ ಸುಸ್ತಾಗಿದ್ದರೂ ಕೂಡ ತುಂಬ ಲವಲವಿಕೆಯಿಂದ ನನ್ನ ಹತ್ರ ಫ್ರೆಂಡ್ಲಿಯಾಗಿ ಎಷ್ಟೋ ವರ್ಷದ ಫ್ರೆಂಡ್ಸ್ ಅಥವಾ ಮನೆಯವರು ಅನ್ನೋ ಲೆಕ್ಕದಲ್ಲಿ ಮಾತಾಡ್ಸಿದ್ರು ಸರ್. ತುಂಬ ಸಾಕಷ್ಟು ಈ ಫೋಟೋ ವೈರಲ್ ಆಗಿದೆ. ಸರ್ಕಾರದವರು ಕೂಡ ನಿಮ್ಮ ಐಡಿಯಾ ಅಂತ ಹೇಳ್ಬೋದು, ಅಥವಾ ನೀವು ಪ್ರೀತಿಯಿಂದ ಮಾಡಿದ್ದು ಅಂತ ಹೇಳ್ಬೋದು, ಅದನ್ನು ಸಾಕಷ್ಟು ಈಗ ವೈರಲ್ ಎಲ್ಲ ಕಡೆ ಆಗ್ತಿದೆ, ಸ್ಟೇಟ್ ಲೆವೆಲಲ್ಲಿ, ಸರ್ಕಾರದ ಪೇಜ್ಗಳಲ್ಲಿ. ಏನು ಹೇಳ್ತೀರಾ ಈಗ ಅದನ್ನು ನೋಡಿದ್ರೆ? ಸರ್, ದೇವಣ್ಣ, ಯಾಕಂದರೆ ನೀವು ನಂಬ್ತಿರೋ ಇಲ್ವೋ, ನಾನು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ಕಲ್ಲಾಗಲಿ ನಾನಿಲ್ಲ. ಯಾವುದೋ ಒಂದು ಫೇಸ್ಬುಕ್ ಅಣ್ಣ ನಂದು ಹಸ್ಬೆಂಡ್ ಇರೋದು ಅಷ್ಟೇ. ಅದು ಬಿಟ್ಟರೆ ನನಗೆ ಇದು ಸೋಷಿಯಲ್ ಮೀಡಿಯಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ. ರಾತ್ರಿ ಎಲ್ಲ ತೋರಿಸಿದ್ರು ಸರ್, ಒಂದು ಗ್ರೂಪಲ್ಲಿ ಬಂತು, ವಾಟ್ಸಪ್ ಇದೆಯಲ್ವಾ, ಅದರಲ್ಲಿ ಹಾಕಿದ್ರು ಸಿದ್ದರಾಮಯ್ಯ ಸರ್ ನಿನಗೆ ವಿಶ್ ಮಾಡಿದ್ದಾರೆ, LLBಗೆ ಶುಭ ಆಗಲಿ, ಇದೇ ಥರ ಸಾಕಷ್ಟು ಸಮಾಜಮುಖಿನ ಕಾರ್ಯಕ್ರಮ ಮಾಡು ನೀನು LLB ಆಗಿ ಅಂತ ಹೇಳಿದ್ರು. ಆ ಒಂದು ಮೆಸೇಜ್ ನೋಡಿ ಎಲ್ಲ ಒಂದು ಕಡೆ ನನಗೆ ತುಂಬ ಬಂತು ಸರ್ ಹೃದಯ. ಯಾಕೆ ಅಂತಂದರೆ ನಾನು ಕೊಟ್ಟಿದ್ದ ಹಾರನ ಅವ್ರು ಅಷ್ಟು ಪ್ರೀತಿಯಿಂದ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ನಾನು ಅಂದ್ಕೊಂಡೆ, ಬಟ್ ಅವರಿಂದ ರಿಪ್ಲೈ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಅವರು ಅಫಿಷಿಯಲ್ ಪೇಜಲ್ಲಿ ಹಾಕೊಂಡ್ರು ಅಂತ ನನಗೆ ಅದು ಐಡಿಯಾ ಇಲ್ಲ ಸರ್. ನನ್ನ ತಮ್ಮ ಹೇಳ್ದ, ನಿಮ್ಮ ನೇಮ್ ಹಾಕೊಂಡಿದ್ದಾರೆ? ಜಯಶ್ರೀ ನಿಮ್ಮ ನೇಮ್ ಅಲ್ಲ, ಇದು ಏನು ಫ್ರೀ ಟಿಕೆಟ್ ಮುಖೇನ ಹಾಕಿರೋದು ಜಯಶ್ರೀ ಅಂತಲೇ ಹಾಕಿದ್ದಾರೆ ಸರ್. ನಾನು ಅದನ್ನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ತಮ್ಮ ತೋರಿಸಿದ್ರು, ನಾನು ನೋಡಿದೆ. ತುಂಬ ಖುಷಿ ಆಯಿತು ಸರ್. ಓಕೆ, ನೋಡ್ಬೋದು, ಇದು ಏನು ಫ್ರೀ ಟಿಕೆಟ್ ಇಂದ ಪಡೆದಂತಹ ವಿದ್ಯಾರ್ಥಿನಿ, ಅಂದರೆ ಕಾನೂನು ವಿದ್ಯಾರ್ಥಿನಿ ಜಯಶ್ರೀ ಅವರು ಅದರಲ್ಲೇ ಹಾರ ಮಾಡಿ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ಗಳನ್ನು ಹಾರ ಮಾಡಿ ಹಾಕಿ ಸಾಕಷ್ಟು ಈಗ ಅವರು ಸುದ್ದಿಯಾಗಿದ್ದಾರೆ. ಜೊತೆಗೆ ಖುದ್ದು CM ಅವರು ಕೂಡ ಇದನ್ನು ಅವರ ಅಫಿಷಿಯಲ್ ಪೇಜ್ನಲ್ಲಿ ಅವರ ಬಗ್ಗೆ ಹೊಗಳಿ ಮತ್ತು ಅವರಿಗೆ ವಿಶ್ ಮಾಡಿ ಹಾಕಿರುವಂಥದ್ದು, ಅಂದರೆ ಶುಭ ಕೋರಿರುವಂಥ ಘಟನೆ. ಒಟ್ಟಾರೆ ಈಗ ಸಾಕಷ್ಟು ಇದು ಈ ರೀತಿ ಒಂದು ಅವರ ಮೇಲೆ ಪ್ರೀತಿಯನ್ನು ವ್ಯಕ್ತ ಮಾಡಿರುವಂಥದ್ದು ಸಾಕಷ್ಟು ಕಡೆ ಈಗ ವೈರಲ್ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್
ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.